ಬೆಂಗಳೂರಲ್ಲಿ ಪದೇ ಪದೇ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಲಾಗ್ತಾ ಇದೆ. ಈಗ ಮತ್ತೊಂದು ಹೋಟೆಲ್ ಕೋರಮಂಗಲದಲ್ಲಿರುವಂತಹ ಮತ್ತೊಂದು ಹೋಟೆಲ್ ಉದ್ದಟತನವನ್ನ ತೋರಿಸ್ತಾ ಇರುವಂತದ್ದು. ಕನ್ನಡಿಗರ ಬಗ್ಗೆ ಆಕ್ಷೇಪಾರ್ಹವಾದಂತಹ ಬರಹ ಏನಿದೆ, ಆ ಒಂದು ಬರಹವನ್ನ ತಮ್ಮ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಏನಿದೆ ಅದರಲ್ಲೇ LED ಬೋರ್ಡ್ ಅದರಲ್ಲಿ ಪ್ರದರ್ಶನ ಮಾಡಿರುವಂತದ್ದು. ಯಾವಾಗ ಈ ವಿಚಾರಗಳೆಲ್ಲವೂ ಕೂಡ ಹೊರಬರುತ್ತೆ, ಜೊತೆಗೆ ಕನ್ನಡಿಗರ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಈ ಸಂದರ್ಭದಲ್ಲಿ ಹಾಕಿದಂತಹ LED ಬೋರ್ಡ್ ಅನ್ನ ಈಗಾಗಲೇ ತೆರವು ಕೂಡ ಮಾಡಿರುವಂತದ್ದು. ಅಂದ್ರೆ ಕೋರಮಂಗಲ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಕೋರಮಂಗಲ ಬಾರ್ಡರ್ ಹೋಟೆಲ್ GS ಹೋಟೆಲ್ ಅಂದ್ರೆ GS ಸೂಟ್ಸ್ ಅಂತ ಹೇಳಿ, ಇಲ್ಲಿ ಮಡಿವಾಳ ಪೊಲೀಸರು ಕೂಡ ಈಗ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಅಂದ್ರೆ LED ಬೋರ್ಡ್ ಅಲ್ಲಿ ಈ ರೀತಿಯಾದಂತಹ ಆಕ್ಷೇಪಾರ್ಹ ಪದವನ್ನ ಬರ್ದಿರೋರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಪರಿಶೀಲನೆ ಕೂಡ ಮಾಡ್ತಿರುವಂತದ್ದು. ಅದ್ರ ಜೊತೆಗೆ ಹೋಟೆಲ್ ನ ಒಂದಿಷ್ಟು ಜನ ಸಿಬ್ಬಂದಿಗಳೇನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಗಮನಿಸಬಹುದು, ಈ ರೀತಿಯಾಗಿ ಸಾಲು ಸಾಲಾಗಿ ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಸಾಕಷ್ಟು ಅಪಮಾನ ಮಾಡುವಂತದ್ದಾಗಿರಬಹುದು, ಜೊತೆಗೆ ಅವಹೇಳನಕಾರಿಯಾಗಿ ಪದಗಳನ್ನ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಹಾಕುವಂತದ್ದಾಗಿರಬಹುದು, ಜೊತೆಗೆ ಕನ್ನಡಿಗರೇ ಸರಿ ಇಲ್ಲ ಅನ್ನುವಂಥದ್ದಾಗಿರಬಹುದು. ಇತ್ತೀಚೆಗೆ ಗಮನಿಸಬಹುದು, ಸೋನು ನಿಗಮ್ ಕೂಡ ಕನ್ನಡಿಗರನ್ನ ಒಂದಿಷ್ಟು ನಿಂದಿಸುವಂತ ರೀತಿಯಲ್ಲಿ ಒಂದಿಷ್ಟು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ ಮತ್ತೊಂದು ಹೋಟೆಲ್ ಸಿಬ್ಬಂದಿಗಳು ಈ ರೀತಿಯಾಗಿ ಮಾಡಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಿರುವಂತದ್ದು. ಹಾಗಾಗಿ ಈಗಾಗಲೇ ಮಡಿವಾಳ ಪೊಲೀಸರು ಕೂಡ ಅಷ್ಟು ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಬಂದು ಹೋಟೆಲ್ಗೆ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ರಾಚಪ್ಪಾಜಿ ನಾಯ್ಕ್, TV9 ಬೆಂಗಳೂರು.